ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಬಗ್ಗೆ ಕೆಲವು ಮೇಜರ್ ಅಪ್ಡೇಟ್ಸ್ ಬಂದಿದೆ. ಜೊತೆಗೆ 33ನೇ ಕಂತಿನ ಹಣದ ಬಗ್ಗೆ ಕೂಡ ಕೆಲವು ಹೊಸ ಮಾಹಿತಿ ಅಪ್ಡೇಟ್ ಆಗಿದೆ. ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಆವಾಗ ನಿಮಗೂ ಕೂಡ ಪೂರ್ತಿಯಾಗಿ ವಿಷಯ ಗೊತ್ತಾಗುತ್ತೆ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಈಗ ಸಣ್ಣ ಪುಟ್ಟ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಅನ್ಕೋಬೋದು ಆಗಲೇ 33ನೇ ಕಂತಿನ ಹಣ ಬಗ್ಗೆ ಹೇಳ್ತಿದ್ದಾರೆ, ಇನ್ನು ನಮಗೆ 32ನೇ ಕಂತಿನ ಹಣನೇ ಬಂದಿಲ್ಲ ಅಂತ. ಸೊ ತಲೆ ಕೆಡಿಸ್ಕೋಬೇಡಿ. ಇವಾಗ ಏನಾಗಿದೆ ಅಂತಂದರೆ ಈಗ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ನಿಮಗೆ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಅಂದರೆ ಜುಲೈ 16ನೇ ತಾರೀಕು ಬಿಡುಗಡೆ ಮಾಡಿದ್ರು. ಹಾಗೆ 32ನೇ ಕಂತಿನ ಹಣ ಬಂದು ಆಗಸ್ಟ್ 4ನೇ ತಾರೀಕಿಂದ ಜಮೆ ಶುರು ಮಾಡಿದ್ರು. ಈಗ ಆಲ್ರೆಡಿ ಇನ್ನೂ ಕೆಲವು ಒಂದು 30% ಜನಕ್ಕೆ ಇನ್ನೂ ಪೆಂಡಿಂಗ್ ಇದೆ. ಯಾಕಂದರೆ ಇವಾಗ ಏನು ಹಣ ಜಮೆ ಮಾಡ್ತಾ ಇದ್ದಾರೆ ತುಂಬ ಫಾಸ್ಟಾಗಿ ಜಮೆ ಮಾಡ್ತಿದ್ದಾರೆ. ಈ ಕಂತಿನ ಹಣದಲ್ಲಿ ನಿಮ್ಗೆ ಏನಾರ ಓದ್ ಕಂತಿನ ಅಂದರೆ 31ನೇ ಕಂತಿನ ಹಣ ಆಗಿರ್ಬೋದು ಅಥವಾ 30ನೇ ಕಂತಿನ ಹಣ ಆಗಿರ್ಬೋದು ಪೆಂಡಿಂಗ್ ಇತ್ತು ಅಂತಂದರೆ ಅದನ್ನು ಸೇರಿಸಿ ಜಮೆ ಮಾಡ್ತಿದ್ದಾರೆ. ಒಂದೇ ದಿನದಲ್ಲಿ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಸಾಕಷ್ಟು ಜನರಿಗೆ 4,000 ರೂಪಾಯಿ ಜಮೆ ಆಗಿದೆ, 6,000 ರೂಪಾಯಿ. ಯಾರಿಗೆಲ್ಲ 30ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅವ್ರುಗಳಿಗೆ 6,000 ರೂಪಾಯಿ ಜಮೆ ಆಗಿದೆ, 4,000 ರೂಪಾಯಿ ಜಮೆ ಆಗಿದೆ, ಇಲ್ಲ ಒಂದೇ ಕಂತಿನಲ್ಲಿ 2,000 ರೂಪಾಯಿ ಜಮೆ ಆಗಿದೆ. ಸೊ ಹಾಗಾಗಿ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಹಾಕ್ಕೊಳ್ತಾ ಬರ್ತಾ ಇದ್ದಾರೆ. ಇವಾಗ ನೀವು ಕಮೆಂಟ್ ಮಾಡಿ ನಿಮ್ಗೆ ಏನಾರ ಪೆಂಡಿಂಗ್ ಹಣ ಇತ್ತು ಅಂತಂದರೆ ಬಂತಾ ಅಥವಾ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. 100% ಬಂದೇ ಬರುತ್ತೆ. ಲಾಸ್ಟ್ ಕಂತಿನ ಹಣಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಸ್ಪೀಡಾಗಿ ಹಾಕ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೂ ಕೂಡ ಜಮೆ ಆಗುತ್ತೆ. ನೀವು ಕಮೆಂಟ್ ಮಾಡಿ ನಿನ್ನೆ ಇವತ್ತು ಅಥವಾ ಏನಾರ ನಿಮಗೆ ಯಾವತ್ತು ಬಂದಿದೆ ಹಣ, ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಹಾಗೆ ಬಿಗ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಈಗ 33ನೇ ಕಂತಿನ ಹಣ ಕೂಡ ಬಿಡುಗಡೆ ಹಂತಕ್ಕೆ ಬಂದಿದೆ. ಹೌದು, ಈಗ ಆಲ್ರೆಡಿ DBT ಕರ್ನಾಟಕ ಆ್ಯಪಲ್ಲಿ 33ನೇ ಕಂತಿನ ಹಣ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನಾನು ನಿಮಗೆ 32ನೇ ಕಂತಿನ ಹಣ ಬಿಡುಗಡೆ ಮೊದಲು ಕೂಡ ನಿಮಗೆ ತಿಳಿಸಿದ್ದೆ. DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದೆ ಅಂತಂದರೆ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂದ್ಬಿಟ್ಟು. ಸೊ ಹೇಳಿದೊಂದು ವಾರದಲ್ಲೇ ನಿಮಗೆ 32ನೇ ಕಂತಿನ ಹಣ ಜಮೆ ಶುರುವಾಯಿತು. ಇವಾಗ 33ನೇ ಕಂತಿನ ಹಣ ಕೂಡ ಅಪ್ಡೇಟ್ ಮಾಡಿದ್ದಾರೆ DBT ಕರ್ನಾಟಕ ಆ್ಯಪಲ್ಲಿ. ನೀವುಗಳು ಕೂಡ ಚೆಕ್ ಮಾಡ್ಕೋಬೋದು. ಸಾಕಷ್ಟು ಜನಕ್ಕೆ ಅಪ್ಡೇಟ್ ಆಗಿದೆ. ಅದು ಅಲ್ಲದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರು ಆದಂತಹ ದಿನೇಶ್ ಗುಳಿಗೌಡ ಅವರು ಕೂಡ 33ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸತಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನೇನು ಸಾಲು ಹಬ್ಬಗಳು ಬರ್ತಾನೆ ಇರುತ್ತೆ. ಸೊ ಹಬ್ಬಗಳ ಖರ್ಚಿಗೆ ಈಸಿ ಆಗುತ್ತೆ. ಹಾಗೆ ಗೌರ್ಮೆಂಟ್ ಅವರು ಕೂಡ ಅತಿ ಶೀಘ್ರದಲ್ಲೇ 33ನೇ ಕಂತಿನ ಹಣ ಹಬ್ಬ ಬರೋದ್ರೊಳಗೆ ಎಲ್ಲರಿಗೂ ಕೂಡ ಹಾಕಿದ್ರೆ ಮಹಿಳೆಯರಿಗಂತೂ ಫುಲ್ಲು ಖುಷಿ ಅಂತ ಹೇಳ್ಬೋದು. ಸೊ ಅತಿ ಶೀಘ್ರದಲ್ಲೇ 33ನೇ ಕಂತಿನ ಹಣ ಕೂಡ ಬರುತ್ತೆ. ನಿಮ್ಗೆ ಅಕಸ್ಮಾತ್ ಏನಾದ್ರು 32ನೇ ಕಂತಿನ ಹಣ ಇವಾಗ ಬಂದಿಲ್ಲ ಅಂದರೆ ಈಗ ಹೇಗೆ 32ನೇ ಕಂತಿನ ಹಣ ಜಮೆ ಟೈಮಲ್ಲಿ 31 ಹಾಗೆ 30 ಪೆಂಡಿಂಗ್ ಇತ್ತು ಅವರಿಗೆಲ್ಲ ಹಾಕಿದ್ದಾರೆ. ಅದೇ ರೀತಿ ನಿಮ್ಗೇನಾದ್ರು 32ನೇ ಕಂತಿನ ಹಣ ಬಂದಿಲ್ಲ ಅಂದರೆ 33ನೇ ಕಂತಿನ ಹಣ ಜಮೆ ಮಾಡಿದಾಗ 32 ಹಾಗೆ 33ನೇ ಕಂತಿನ ಹಣ ಒಟ್ಟಿಗೆ ಆಗ್ತದೆ. ಸೊ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ತುಂಬ ಜನಕ್ಕೆ ಇದೇ ಥರ ಆಗ್ತಾಯಿದೆ. ಹಣ ಜಮೆ ಆಗಿಲ್ಲ ಅಂದರೆ ನೆಕ್ಸ್ಟು ಯಾವ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಆವಾಗ ಪೆಂಡಿಂಗ್ ಹಣ ಕೂಡ ಕ್ಲಿಯರ್ ಮಾಡ್ತಾರೆ. ಸೊ ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಎಲ್ಲ ಕಂತಿನ ಹಣ ಬಂದಿದೆ ಅಂತಂದರೆ ಇದು ಕೂಡ ಬಂದೇ ಬರುತ್ತೆ. ಈಗ ಹಣ ಬಿಡುಗಡೆ ಬಗ್ಗೆ ಒಂದು ಗುಡ್ ನ್ಯೂಸ್ ಆದರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಏನಪ್ಪ ಅಂತಂದರೆ ಈ ಸತಿ ಏನು 32ನೇ ಕಂತಿನ ಹಣ ಜಮೆ ಮಾಡಿದ್ದಾರೆ ಈ ಸತಿ ಕೂಡ ಮೃತಪಟ್ಟಿರೋ ಅಕೌಂಟ್ಗಳಿಗೆ ಹಣ ಜಮೆ ಆಗಿದೆಯಂತೆ. 1.95 ಲಕ್ಷ ಫಲಾನುಭವಿಗಳಿಗೆ, ಅಂದರೆ ಯಾರೆಲ್ಲ ಮೃತಪಟ್ಟಿರ್ತಾರೆ ನೋಡಿ, ಸೊ ಅಂಥವರ ಖಾತೆಗೂ ಕೂಡ ಅಷ್ಟು ಜನರ ಖಾತೆಗೆ 32ನೇ ಕಂತಿನ ಹಣ ಕೂಡ ಜಮೆ ಆಗ್ತಾ ಇದೆ. ಸೊ ಯಾಕೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಈಗ ಸರ್ಕಾರದವ್ರು ಒಂದ್ಸತಿ ಚೆಕ್
ಕೂಡ ಮಾಡಿದ್ದಾರೆ. ಮೃತಪಟ್ಟಿರೋರ ಫಲಾನುಭವಿಗಳನ್ನ ಈ ಒಂದು ಯೋಜನೆಯಿಂದ ಹೆಸರು ಕೂಡ ಡಿಲೀಟ್ ಆಗಿದೆ ಅಂದ್ಬಿಟ್ಟು ಮಾಹಿತಿ ಬಂದಿರುವಂಥದ್ದು. ಬಟ್ ಈ ಸತಿಯಲ್ಲಿ ಈಗ 32ನೇ ಕಂತಿನ ಹಣ ಏನು ಜಮೆ ಮಾಡ್ತಿದ್ದಾರೆ ಅದರಲ್ಲಿ ಲೆಕ್ಕ ಹಾಕಿ 1.95 ಲಕ್ಷ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗಿದೆ. ಅದರಲ್ಲೂ ಕೂಡ ಎಸ್ಪೆಷಲಿ ಕೊಪ್ಪಳ ಪ್ಲೇಸಲ್ಲಿ ಜಾಸ್ತಿ ಜನಕ್ಕೆ ಮೃತಪಟ್ಟಿರೋರ ಖಾತೆಗೆ ಹೋಗ್ತಾ ಇದೆ ಅಂದ್ಬಿಟ್ಟು ಮಾಹಿತಿ ಬಂದಿರುವಂಥದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ಈಗ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಅಂದರೆ ಮರು ಅರ್ಜಿ ಸಲ್ಲಿಕೆ ಕೂಡ ಶುರುವಾಗ್ತಾ ಇದೆ. ಇನ್ನೇನು SIR ಮುಗಿದ ಕೂಡಲೇ ನಾವು ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಇದ್ರ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ. ನೀವು ಕೂಡ ನೋಡಿರ್ತೀರ, DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ SIR ಮುಗಿದ ಕೂಡಲೇ ಮರುಪರಿಶೀಲನೆ ಶುರು ಮಾಡ್ತೀವಿ ಅಂತ. ಇದನ್ನು ಈ ಒಂದು ಏನು ಮರುಪರಿಶೀಲನೆ ಇದೆ ಇದನ್ನು ಕಂಪ್ಲೀಟಾಗಿ ಈ ಒಂದು ಗೃಹಲಕ್ಷ್ಮಿ ಮರುಪರಿಶೀಲನೆ ಏನು ನಡೀತಾ ಇದೆ ಇದನ್ನು ಕಂಪ್ಲೀಟಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ವಹಿಸಿದ್ದಾರೆ. ಅರ್ಜಿ ಸಲ್ಲಿಕೆ ಬಗ್ಗೆ ಆಗಿರ್ಬೋದು ಅಥವಾ ಅರ್ಜಿ ಮರುಪರಿಶೀಲನೆ ಬಗ್ಗೆ ಆಗಿರ್ಬೋದು, ಪ್ರತಿ ಇದರಲ್ಲೂ ಕೂಡ ಜಿಲ್ಲೆ ಹಾಗೆ ತಾಲೂಕು ಮಟ್ಟದಲ್ಲೂ ಕೂಡ ಸಮಿತಿನ ರಚನೆ ಮಾಡಿ ಅಂದ್ಬಿಟ್ಟು ಆದೇಶ ಬಂದಿರುವಂಥದ್ದು. ಸೊ ಅತಿ ಶೀಘ್ರದಲ್ಲೇ ಅಂದರೆ SIR ಮುಗಿದ ಕೂಡಲೇ ಮರುಪರಿಶೀಲನೆ ಅರ್ಜಿ ಶುರುವಾಗುತ್ತೆ. ಸೊ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಅಂತಂದರೆ ಜಾಸ್ತಿ ಡಾಕ್ಯುಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಏನಪ್ಪ ಅಂತಂದರೆ ನೀವು ನಿಮ್ಮ ವೋಟರ್ ID ಅಂದರೆ ಫಲಾನುಭವಿಗಳ ವೋಟರ್ ID ಕೊಡಬೇಕು, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡಬೇಕು, ಹಾಗೆ ಬಯೋಮೆಟ್ರಿಕ್ ಕೊಡಬೇಕು. ಎಲ್ಲಿ ಅಂತಂದರೆ ಇವಾಗ ಗೃಹ ಜ್ಯೋತಿ ಯೋಜನೆ ಏನು ಅಧಿಕಾರಿಗಳೇ ಬಂದು ಮರುಪರಿಶೀಲನೆ ಮಾಡ್ತಿದ್ದಾರೆ, ಇದರಲ್ಲಿ ಹಂಗಾಗಲ್ಲ. ನಾವುಗಳೇ ಹೋಗ್ಬೇಕಂದ್ರೆ ಫಲಾನುಭವಿಗಳೇ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗಳಿಗೆ ಹೋಗಿ ಬಯೋಮೆಟ್ರಿಕ್ ಕೊಡೋ ಮೂಲಕ ನಾವು ಅರ್ಹ ಫಲಾನುಭವಿಗಳು ಅಂದ್ಬಿಟ್ಟು ಬಯೋಮೆಟ್ರಿಕ್ನ ಕೊಡಬೇಕಾಗತ್ತೆ. ಹಾಗೆ ನಾವು ವೋಟರ್ ID ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಹಾಗೆ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಪರಿಶೀಲನೆ ಮಾಡ್ತಾರಂತೆ. ಅಂದರೆ ನ್ಯಾಯಬೆಲೆ ಅಂಗಡಿನಲ್ಲೂ ಕೂಡ ಚೆಕ್ ಮಾಡ್ತಾರೆ ನಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ನಾವು ಪ್ರತಿ ತಿಂಗಳು ರೇಷನ್ ತಗೊಳ್ತಾ ಇದ್ದೀವ ಏನೋ, ನ್ಯಾಯಬೆಲೆ ಅಂಗಡಿ ಮೂಲಕ ಕೂಡ ಪರಿಶೀಲನೆ ನಡೆಯುತ್ತೆ ಅಂದ್ಬಿಟ್ಟು ಅಪ್ಡೇಟ್ ಬಂದಿರೋ ಅಂಥದ್ದು. ಸೊ ಹಾಗಾಗಿ ಲಾಸ್ಟ್ ಟೈಮು ಅರ್ಜಿ ಸಲ್ಲಿಸಿದಾಗ ಆಧಾರ್ ಕಾರ್ಡ್ ಕಂಪಲ್ಸರಿ ಅಂತ ಹೇಳಿದರು. ಬಟ್ ಇವಾಗ ಅದರಲ್ಲೂ ಕೂಡ ಈಗ CM ಬದಲಾವಣೆ ಆದಮೇಲೆ DK ಶಿವಕುಮಾರ್ ಅವರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಯೊಂದೂ ಕೂಡ ಇವಾಗ ವೋಟರ್ ID ಕಂಪಲ್ಸರಿ ಮಾಡಿದ್ದಾರೆ. ಈಗ SIRಗಾಗಿರ್ಬೋದು, SIRಗೆ ವೋಟರ್ ID ಕೊಡಲೇಬೇಕು ಬಿಡಿ. ಈಗ ಗೃಹ ಜ್ಯೋತಿ ಮರುಪರಿಶೀಲನೆಗಾಗಿರ್ಬೋದು ಅಥವಾ ಈಗ ಗೃಹಲಕ್ಷ್ಮಿ ಮರುಪರಿಶೀಲನೆಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ವೋಟರ್ IDನೇ ಮೇನ್ ಮಾಡ್ತಾ ಇದ್ದಾರೆ. ಸೊ ಈಗ ಲಾಸ್ಟ್ ಟೈಮ್ ಹೇಗೆ ಆಧಾರ್ ಕಾರ್ಡ್ ಕೊಟ್ಟು ಅರ್ಜಿ ಸಲ್ಲಿಸಿರ್ತಾರೋ ಅದೇ ರೀತಿ ಈ ಸತಿ ವೋಟರ್ ID ಕೊಟ್ಟು ಬಯೋಮೆಟ್ರಿಕ್ ಮೂಲಕ ಮರು ಅರ್ಜಿ ಸಲ್ಲಿಕೆ ಮಾಡಿ ಬರಬೇಕಾಗತ್ತೆ. ಡೇಟು ಏನು ಅನೌನ್ಸ್ ಮಾಡಿಲ್ಲ, SIR ಮುಗಿದ ಕೂಡಲೇ ಅಂತ ಹೇಳಿದ್ದಾರೆ. ಈಗ SIR ಕೂಡ 17ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಮಾಡಿದ್ದಾರೆ. ಮೇ ಬಿ 20ನೇ ತಾರೀಕು ಹಂಗೆ ಈ ಗೃಹಲಕ್ಷ್ಮಿ ಮರುಪರಿಶೀಲನೆ ಕೂಡ ನಡೆಯೋ ಚಾನ್ಸಸ್ ಇರುತ್ತೆ. ಡೇಟ್ ಅನೌನ್ಸ್ ಆಗಿದ್ದ ಕೂಡಲೇ ಮತ್ತೆ ಹೊಸ ಮಾರ್ಗಸೂಚಿ ಏನಾದ್ರು ತಿಳಿಸಿದ್ದಾರೆ ಅಂತಂದರೆ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಒಟ್ಟಿನಲ್ಲಿ ಫಲಾನುಭವಿಗಳೇ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1ಗಳಿಗೆ ಹೋಗಿ ಬಯೋಮೆಟ್ರಿಕ್ ಕೊಡಬೇಕು. ಹಾಗೆ ವೋಟರ್ ID ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋನ ತೊಗೊಂಡು ಅರ್ಜಿ ಸಲ್ಲಿಸಿ ಬರಬೇಕು. ಅವ್ರುಗಳು ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ, ಅರ್ಹರ ಅನರ್ಹರ ಅಂತ ಗುರುತಿಸಿ ನೀವು ಅರ್ಹರಾಗಿದ್ದರೆ ನೆಕ್ಸ್ಟ್ ಮುಂದಿನ ಕಂತಿನ ಹಣ ಬಿಡುಗಡೆ ಆದಾಗ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ. ಹಾಗೆ ಕಮೆಂಟ್ ಮಾಡಿ ನಿಮಗೆ 32ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂತಾ ಏನು ಅಂದ್ಬಿಟ್ಟು. ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಪ್ಲೇಸಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಅತಿ ಶೀಘ್ರದಲ್ಲೇ 33ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ. ಇದು ಭರ್ಜರಿ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ಅತಿ ಶೀಘ್ರದಲ್ಲೇ ಮರುಪರಿಶೀಲನೆ ಕೂಡ ನಡೆಯುತ್ತೆ. ಖಂಡಿತ ಅದ್ರ ಬಗ್ಗೆ ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಅಷ್ಟು ಅಪ್ಡೇಟ್ ಬಂದಿದೆ, ಸೊ ಅದನ್ನ ತಿಳಿಸಿದ್ದೀನಿ. ಇದೇ ಥರ ಹೊಸ ಅಪ್ಡೇಟ್ಗೋಸ್ಕರ ಹಾಗೆ ಯೋಜನೆಗಳ ಬಗ್ಗೆ ಮಾಹಿತಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೊ ದಟ್ ನೋಟಿಫಿಕೇಷನ್ಸ್ ಬಂದಿರುತ್ತೆ. ಯಾರೆಲ್ಲ ಇಷ್ಟೊತ್ತವರೆಗೂ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.